ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ವರದಿಗಾರ ನಾಗರಾಜ್ ಮಾಕಾಪುರ್. ರಾಜ್ಯ ಸರ್ಕಾರದ ಶಿಸ್ತಿನ ಇಲಾಖೆಯ ಮೇಲೆ ಅಪಸ್ವರವನ್ನು ತಂದಿರತಕ್ಕಂಥ ಪ್ರಕರಣ ಅಂತ ಹೇಳಿದರೆ ಅದು 2021ರಲ್ಲಿ ನಡೆದಿರ್ತಕ್ಕಂಥ PSI ಹುದ್ದೆಯ ನೇಮಕಾತಿಯಲ್ಲಿ ನಡೆದಿರ್ತಕ್ಕಂಥ ಹಗರಣ. ಈ ಒಂದು ಪ್ರಕರಣ ಕೂಡ ರಾಜ್ಯದಲ್ಲಿ ಭಾಳಷ್ಟು ವಿವಾದಕ್ಕೆ ಕೂಡ ಗುರಿಯಾಗಿತ್ತು. ಎಲ್ಲೋ ಒಂದು ಕಡೆ PSIನೇ ಕನಸನ್ನು ಹೊತ್ತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳ ಜೀವನವನ್ನೇ ಕೂಡ ಇದು ಸರ್ವನಾಶವನ್ನು ಮಾಡಿತು. ಇಂಥ ಒಂದು ಪ್ರಕರಣ ಕೂಡ ರಾಜ್ಯದಲ್ಲಿ ಭಾಳಷ್ಟು ಚರ್ಚೆ ಆದ ಬಳಿಕ ಕೂಡ CID ತನಿಖೆಯನ್ನು ವಹಿಸಲಾಯಿತು ಮತ್ತು ಈಗಾಗಲೇ ಆ ತನಿಖೆ ಕೂಡ ಮುಂದುವರೆದಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಹಂತದಲ್ಲಿ ಕೂಡ ನ್ಯಾಯಾಲಯದಲ್ಲಿ ಕೂಡ ಇದು ಮುಂದುವರಿತಾ ಇದೆ. ಆದರೆ ಇದರ ಭಾಗವಾಗಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದು ಕೂಡ 2020ರ ಇಸ್ವಿಯಲ್ಲಿ PSI ಹುದ್ದೆಯನ್ನು ಕೊಡಿಸ್ತೇನೆ ಅಂತೇಳಿ ಕೂಡ ರಾಜ್ಯ ಸರ್ಕಾರದ ಉನ್ನತ ಇಲಾಖೆಯಲ್ಲಿರ್ತಕ್ಕಂಥ FDA ಸಿಬ್ಬಂದಿಗಳು ಕೂಡ ಈ ಒಂದು ವಂಚನೆ ಮಾಡಿದ್ದಾರೆ ಅಂತೇಳಿ ಕೂಡ ಗಂಭೀರ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾವೇರಿ ಜಿಲ್ಲೆಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ. DGP ಕಚೇರಿಯಲ್ಲಿರ್ತಕ್ಕಂಥ FDA ಸಿಬ್ಬಂದಿಗಳು ಸುನೀಲ್ ಕುಮಾರ್ ಮತ್ತು ಸುಧೀರ್ ಕುಮಾರ್ ಎಂಬುವರು ಕೂಡ 25 ಲಕ್ಷ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಎಂಬುದನ್ನು ಆರೋಪವನ್ನು ಕೂಡ ಹಾವೇರಿ ಜಿಲ್ಲೆಯ ಅಶ್ವಿನಿ ನಗರದ ನಿವಾಸಿಯಾಗಿರ್ತಕ್ಕಂಥ ಸಿದ್ದೇಶ್ ಎನ್ನುವರು ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವರ ಪರವಾಗಿ ಅವರ ಸಹೋದರರಾಗಿರ್ತಕ್ಕಂಥ ದುಂಡಿ ಬಸಪ್ಪನವರು ಕೂಡ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕೂಡ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 2020ರ ಇಸ್ವಿಯಲ್ಲಿ ಕೂಡ PSI ಹುದ್ದೆಯ ಆಕಾಂಕ್ಷಿಯಾಗಿರ್ತಕ್ಕಂಥ ಸಿದ್ದೇಶ್ ಎನ್ನುವರು ಕೂಡ ಸುನೀಲ್ ಕುಮಾರ್ ಮತ್ತು ಸುಧೀರ್ ಕುಮಾರ್ ಅವರ ಪರಿಚಯ ಆಗ್ತದೆ. ಅವರಿಗೆ ನಾವು ಉನ್ನತ ಮಟ್ಟದ ಇಲಾಖೆಯ ಅಧಿಕಾರಿಗಳ ಕೈಯಲ್ಲಿದ್ದೇವೆ ಮತ್ತು ನಾವು ಅಧಿಕಾರಿಗಳಿಗೆ ಕೂಡ ನಾವು ಪರಿಚಿತರಿದ್ದೇವೆ ಮತ್ತು ರಾಜಕಾರಣಿಗಳಿಗೆ ಕೂಡ ನಾವು ಚಿರಪರಿಚಿತರಾಗಿರ್ತಕ್ಕಂಥವ್ರು. ಹಾಗಾಗಿ ನಿನಗೆ ಸುಲಭವಾಗಿ ನಾವು PSI ಹುದ್ದೆಯನ್ನು ಕೊಡಿಸ್ತೇನೆ ಅಂತೇಳಿ ಕೂಡ ಸುಮಾರು 25 ಲಕ್ಷ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ FIRನಲ್ಲಿ ಕೂಡ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಸರಿಸುಮಾರವಾಗಿ ಅದರಲ್ಲಿ ಕೂಡ 10 ಲಕ್ಷ ರೂಪಾಯಿನ ಸುನೀಲ್ ಕುಮಾರ್ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ. ಸುಮಾರು 15 ಲಕ್ಷ ರೂಪಾಯಿಯನ್ನು ಬೈ ಆ್ಯಂಡ್ ಕ್ಯಾಶ್ ಆಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ಕೂಡ FIRನಲ್ಲಿ ಕೂಡ ಈಗಾಗಲೇ ಫಿರ್ಯಾದಿದಾರರು ಕೂಡ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 2021ರಲ್ಲಿ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂತು ಮತ್ತು ಆವಾಗ 545 ಹುದ್ದೆಗಳಲ್ಲಿ ನೇಮಕಾತಿಯಲ್ಲಿ ಕೂಡ ಹಗರಣ ಆಯಿತು ಅಂತೇಳಿ ಕೂಡ ಈ ಒಂದು ಅಂಶ ರಿವೀಲ್ ಆಯಿತು. ಆದರೆ ಇದಕ್ಕೂ ಮುಂಚೆ 2020ರಲ್ಲಿ ಕೂಡ ಇದಕ್ಕೆ ಪುಷ್ಟಿ ಕೊಡುವಂತೇಳಿ ಕೂಡ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ FDA ಸಿಬ್ಬಂದಿಗಳು ಕೂಡ ನಿಜಕ್ಕೂ ಹಣವನ್ನು ಪಡೆದ್ರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಉಲ್ಬಣಗೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ರಾಜ್ಯದಲ್ಲಿ ಭಾಳಷ್ಟು ಚರ್ಚೆಗೆ ಕಾರಣವಾಯಿತು ಮತ್ತು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳ ತಲೆದಂಡ ಕೂಡ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಒಂದು ಪ್ರಕರಣದಲ್ಲಿ ಕೂಡ ಸಾಕಷ್ಟು ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇದ್ದರೂ ಕೂಡ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಕೂಡ ಅದು ಅಷ್ಟೇ ಮಟ್ಟಿಗೆ ಇತ್ತು. ಹಾಗಾಗಿ FDA ಸಿಬ್ಬಂದಿಗಳನ್ನು ಎಲ್ಲೋ ಒಂದು ಕಡೆ ಬಳಕೆ ಮಾಡಿಕೊಂಡ್ರೆ ಎಂಬ ಅಂಶ ಕೂಡ ಈಗಾಗಲೇ ಸದ್ಯಕ್ಕೆ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು 25 ಲಕ್ಷ ರೂಪಾಯಿಯನ್ನು ಹಣವನ್ನು ಕೊಟ್ಟಿರ್ತಕ್ಕಂಥ ಸಿದ್ದೇಶ್ ಅವರು ಮತ್ತು ಅವರ ಸಹೋದರರು ಕೂಡ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿ ನಮಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿ ಕೊಡಿ ಅಂತೇಳಿ ಕೂಡ ಪೊಲೀಸ್ ಠಾಣೆಯಲ್ಲಿ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಸಂಬಂಧಿಸಿದಾಗಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು ಮತ್ತು ಇವರು ಅಂದರೆ ಸಿದ್ದೇಶ್ ಅವರು ಮತ್ತು ಅವರ ಸಹೋದರರಾಗಿರ್ತಕ್ಕಂಥ ದುಂಡಿ ಬಸಪ್ಪನವರು ಕೂಡ ಯಾವ ರೀತಿಯಾಗಿ ಹಣವನ್ನು ಇವರಿಗೆ ಕೊಟ್ಟರು ಅನ್ನೋದು ಕೂಡ ಈಗಾಗಲೇ ಒಂದು ರೀತಿಯಾಗಿ ತನಿಖೆ ಕೂಡ ನಡೀತಾ ಇರತಕ್ಕಂಥದ್ದು ಮತ್ತು ಇದಕ್ಕೆ ಸಂಬಂಧಿಸಿದಾಗಿ ಎಲ್ಲ ರೀತಿಯಾದಂಥ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕೂಡ ಇವರು ಸಲ್ಲಿಸಿದ್ದಾರೆ. ಆ ಕಾರಣಕ್ಕಾಗಿ ಬ್ಯಾಂಕ್ ಅಕೌಂಟ್ನ ಥ್ರೂ ಹೋಗಿ ಈ ಒಂದು ಹಣ ವರ್ಗಾವಣೆ ನಡೆದಿರ್ತಕ್ಕಂಥದ್ದು ಮತ್ತು ಅಂದರೆ ಇದು ಹಣವನ್ನು ಅವರಿಗೆ ರೀಚ್ ಆದ ಬಳಿಕ ಇದೆಲ್ಲ ಯಾರಿಗೆ ರೀಚ್ ಆಯಿತು ಮತ್ತು ಅನ್ನೋದು ಕೂಡ ತನಿಖೆ ಅಷ್ಟೇ ಬಯಲಾಗ್ತದೆ. ಮತ್ತು ಈಗಾಗಲೇ ಏನು ನಾವು ನಿಮಗೆ PSI ಹುದ್ದೆಯ ಒಂದು ನೌಕರಿಯನ್ನು ಗ್ಯಾರಂಟಿಯಾಗಿ ನಾವು ನಿಮಗೆ ಕೊಡಿಸ್ತೇವೆಂಬ ಮಾತನ್ನು ಕೊಟ್ಟಿರ್ತಕ್ಕಂಥವರು ನಿಮಗೆ ಯಾವಾಗ ನಾವು ನೌಕರಿಯನ್ನು ಕೊಡಿಸಿದಿಲ್ಲ ಆವಾಗೇ ನಾವು ನಿಮಗೆ ವಾಪಸ್ ಹಣವನ್ನು ಹಿಂತಿರುಗಿಸ್ತೇವೆ ಅಂತೇಳಿ ಕೂಡ ಮಾತನ್ನು ಕೊಟ್ಟಿದ್ರಂತೆ. ಆ ಕಾರಣಕ್ಕಾಗಿ ನೀವು ಮಾತು ಕೊಟ್ಟಿನಂತೆ ನಡೆದುಕೊಳ್ಳಿ ಅಂತೇಳಿ ಕೂಡ ಈಗಾಗಲೇ ವಾಪಸ್ ಅವರನ್ನು ದುಡ್ಡನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಇಷ್ಟು ವರ್ಷಗಳಾದರೂ ಕೂಡ ದುಡ್ಡನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಮಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಇವರು ಠಾಣೆ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ PSI ಹುದ್ದೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಅಕ್ರಮ ನಡೆದಿತ್ತೆಂಬ ಅಂಶ ಕೂಡ ಈಗಾಗಲೇ ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲಲ್ಲಿ ಕೂಡ ಈಗಾಗಲೇ ಹಣವನ್ನು ಕಳೆದುಕೊಂಡಿರ್ತಕ್ಕಂಥ ಸಂತ್ರಸ್ತರು ಇದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣ ಕೂಡ ತನಿಖೆ ಆಗ್ತದೆ. ಈಗಾಗಲೇ ಹೊಸತಾಗಿ ಹಾವೇರಿ ಜಿಲ್ಲೆಯ ಸೈಬರ್ ಕ್ರೈಮಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರೋದ್ರಿಂದ ಮತ್ತಷ್ಟು ತನಿಖೆಗೆ ಇದು ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಶಿಸ್ತಿನ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಮೂಲಕವಾಗಿ ಇಲಾಖೆಯನ್ನು ಸೇರ್ಕೊಳ್ಳಿಕ್ಕೆ ಹೋಗಿರ್ತಕ್ಕಂಥವರ ಪರಿಸ್ಥಿತಿ ಕೂಡ ಈ ಮಟ್ಟಿಗೆ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ತನಿಖೆ ಆದ ಬಳಿಕವಾಗಿ ಇದರ ಸತ್ಯಾಸತ್ಯಾಂಶಗಳು ಕೂಡ ಹೊರಬೀಳುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಈಗಾಗಲೇ
ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಹಂತದಲ್ಲಿ ಕೂಡ ಈಗಾಗಲೇ ಮುಂದುವರಿತಾ ಇರತಕ್ಕಂಥದ್ದು. ಆದರೆ ಈ ಪ್ರಕರಣವನ್ನು ಏನು ಕಳೆದ ತಿಂಗಳು ದಿನಾಂಕ 30/5/2025 ಕೂಡ ಈ ಒಂದು FIR ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ತನಿಖೆ ಆದ ಬಳಿಕ ಮಾತ್ರ ಇದರ ಸತ್ಯಾಂಶ ಹೊರಬರುವಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು.